ಏಕ್ದಮ್ ಬಂದಾರನ ಸೀಜಾ ಮಾಡಿದ್ರಿ ಸರ್ ಅವರು. ಏನು ಕೇಳೇ ಇಲ್ಲ ರೀ. ಒಟ್ಟಿಗೆ ಮಕ್ಳಿಗೆ ಏನಾರ ಮಾಡಿ ಹಾಕ್ತೇವೆ ಅಂದ್ರೂ ಕೇಳಿಲ್ರಿ. ಬಂದಾರನ ಬಾಂಡೆ ಸಾಮಾನು ತೆಗೆದು ಒಗ್ದಾರನ ಚಾವಿ ಹಾಕಿ ಬಿಟ್ಟಿದ್ರಿ ಸರ್. ಒಟ್ಟಿಗೆ ಏನಾರ ಮಾಡಿ ಹಾಕ್ತೇವೆ ರೀ ಬಾನಂತಾನೆ ಅದಾಳ ಅಂತಂದ್ರೂ ಕೇಳಿಲ್ರಿ. ಹೊಲಸು ಬೈತಾರ್ರಿ. ಹೊಟ್ಟಿಗೆ ಏನು ತಿಂತೇರಿ, ಶಗನ ತಿಂತೇರಿ, ಅದನ್ನು ತಿಂತೇರಿ, ಇದನ್ನು ತಿಂತೇರಿ ಅಂತೇಳಿ ಮೈ ಮ್ಯಾಗ ಎರೇರ್ಕೊಂಡು ಬರ್ತಾರೆ ರೀ ಹೆಂಗಸರಿಗೆ ಎಲ್ಲ ರೀ. ನಾವು ಒಬ್ಬರೇ ಇರ್ತೇವೆ ರೀ ಮನ್ಯಾಗ ರೀ. ಅಂಥ ಟೈಮ್ದಾಗ ಬರ್ತಾರೆ ರೀ. ಡೆಲಿವರಿ ಆಗಿ ಈಗ 1 ತಿಂಗಳಾತು ರೀ. ಹ್ಞೂ ರೀ. ಎಲ್ಲಿ ಹಾಲು ಕುಡಿಸೋದು, ಎಲ್ಲಿ ಬಾಣಂತಿಗೆ ಮಾಡಿ ಹಾಕೋದ್ರಿ ಏನು ತಿಳಿದಿಲ್ಲ ರೀ ನಮಗೆ. ಹೊರಗೆ ಐತ್ರಿ, ಹೊರಗೆ ಎಲ್ಲ ಸಾಮಾನು ಹೊರಗೆ ಹೋಗಿದ್ದಾರೆ ರೀ. ಹಾಂ, ಹೊರಗೆ ತೆಗಿಬೇಕು ರೀ ಮಕ್ಕಳನ್ನ ಕರ್ಕೊಂಡು. 3 ಮಕ್ಕಳು ಅದಾವ ರೀ, ಸಣ್ಣ ಬಾಣಂತಿರಿ. ನೋಟಿಸ್ ಅದು ಏನು ಕೊಟ್ಟಿಲ್ಲ ರೀ ಸರ್. ಅವ್ರು ಸಡನ್ನಾಗಿ ಬಂದವ್ರು ನನ್ನ ಬಾಗಿಲನ್ನ ಹಾಕಿಬಿಟ್ಟಾರೆ, ಚಾವಿನ ಲಾಕ್ ಮಾಡ್ಯಾರ ರೀ. ಏನು ಟೈಮ್ ಅದಕ್ಕೆ ಟೈಮ್ ಕೊಡ್ರಿ ಸಾಮಾನು ತಗೋತೇವೆ ಅಂದ್ರೆ ಕೇಳಿಲ್ಲ ರೀ ಅವ್ರು. ಸಡನ್ನಾಗಿ ಬಂದಾರ ನನ್ನ ಸಾಮಾನು ತೆಗೆದು ಚಾವಿ ಹಾಕಿಬಿಟ್ಟಾರೆ ರೀ. ಈಗ ಎಲ್ಲಿ ಕುದಿಸ್ಕೊಂಡು ತಿನ್ನೋದು. ಬಾಣಂತಿ ಅದಾಳ್ರಿ. ಅವ್ರ ಔಷಧ ಗುಳಿಗೆ ಸಹಿತ ಅಲ್ಲೇ ಅದಾವ್ರಿ. ತಾಯಿ ಕಾರ್ಡ್ ಸಹಿತ, ಆಧಾರ್ ಕಾರ್ಡ್, ಹುಡುಗನ ಔಷಧ ಎಲ್ಲ ಅಲ್ಲೇ ಅದಾವ್ರಿ ಒಳಗೆ ರೀ. ಬಂದಾರನ ಚಾವಿನ ಹಾಕಿಬಿಟ್ಟಿರಿ ಸಿ. ನಾವು ಎಲ್ಲಿ ಮಾಡಿ ಇದು ಮಾಡಿ ತಿನ್ನೋದು ಹೇಳ್ರಿ ಈಗ. ಹಾಂ, ಪೊಲೀಸರು 5 ಜನ ಬಂದಿದ್ದರು ಮತ್ತು ಅವ್ರು ಬಂದಿದ್ದರು ಬ್ಯಾಂಕಿನವ್ರು. ಏನೂ ಇಲ್ಲರಿ, ಬೆಳಗಿಂತ್ರ ಊಟ ಇಲ್ಲ, ಏನಿಲ್ಲ ರೀ. ಬಾಣಂತಿಗಿಲ್ಲ, ಮಕ್ಕಳಿಗಿಲ್ಲ, ನಮಗಿಲ್ರಿ. ಎಲ್ಲ ಹಂಗೆ ಕುಂತ್ಬಿಟ್ಟೇವ್ರಿ. ಹ್ಞೂ, ಪೂರ ರೊಕ್ಕ ತೊಗೊಂಬಂತಾರೆ. ಈಗ ಸಡನ್ನಾಗಿ ತುಂಬಂತಂದ್ರೆ ಎಲ್ಲಿ ತುಂಬೇಕ್ರಿ ಸರ್. ಅವ್ರಿಗೆ ಆರಾಮಿಲ್ರಿ, ನಮ್ಮ ಅಜ್ಜಿಗೆ ಆರಾಮಿಲ್ರಿ. ಬಾಣಂತಿ ಅದಾಳ್ರಿ ಮನ್ಯಾಗ. ತುಂಬ್ತೇವ್ರಿ ಸರ್ ಅಂತಂದ್ರೂ ಕೇಳಂಗಿಲ್ಲ ರೀ. ಹೊಲಸು ಬೇಯ್ತಾರ್ರಿ ಬಂದು ಕೇಸು.